ಈ ಕರೋನಾ ಹೆಸರು ಕೇಳಿದ್ರೆ ಸಾಕು ಜನ ಬೆಚ್ಚಿ ಬೀಳುವಂತಾಗಿದೆ. ಯಾಕೆಂದರೆ ಈ ಹಿಂದೆನೇ 2019ರಿಂದ ಇಲ್ಲಿ ತನಕ ಅಲೆಗಳ ಮೇಲೆ ಅಲೆಗಳು ಬಂದು ಸಾಕಷ್ಟು ಸಾವು ನೋವುಗಳಾಗಿ ವಿಪರೀತ ತೊಂದರೆ ಅನುಭವಿಸಿದ್ರು. ಉದ್ಯಮಗಳಂತೂ ನೆಲ ಕಚ್ಚಿಬಿಟ್ಟಿತ್ತು. ಅದರಲ್ಲೂ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಪಿ ಜಿಗಳು ಎಲ್ಲ ಜನ ಏಕಾಏಕಿ ಹೇಳದೆ ಕೇಳದೆ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಲಗೇಜ್ನೂ ಬಿಟ್ಟು ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ತುಂಬ ಲಾಸ್ ಆಗಿತ್ತು ಪಿ ಜಿ ಮಾಲೀಕರಿಗೆ. ಹಾಗಾಗಿ ಈ ಸರ್ತಿ ಸರ್ಕಾರ ಗೈಡ್ಲೈನ್ಸ್ ಮಾಡಲಿ ಬಿಡಲಿ, ನಾವಂತೂ ಮಾರ್ಗಸೂಚಿಗಳನ್ನ ಮಾಡಿ ನಮ್ಮ ಪಿ ಜಿನಲ್ಲಿ ಇರ್ತಕ್ಕಂಥವ್ರನ್ನ ಉಳಿಸ್ಕೋತೀವಿ ಅಂತ ಹೊರಟಿದ್ದಾರೆ ಪಿ ಜಿ ಮಾಲೀಕರು. ಏನಿದು ಕಥೆ ಅಂತ ನೋಡೋಣ ಬನ್ನಿ. ಮತ್ತೆ ಕೋವಿಡ್ನ ಆತಂಕದ ಹಿನ್ನೆಲೆಯಲ್ಲಿ ಪಿ ಜಿ ಅಸೋಸಿಯೇಷನ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವುದೇ ರೀತಿಯಾಗಿ ಅಂದರೆ ಸರ್ಕಾರ ಗೈಡ್ಲೈನ್ಸನ್ನು ಹೊರಡಿಸದೇ ಇರಲಿ, ನಾವು ಕಟ್ಟುನಿಟ್ಟಾಗಿ ನಾವೇ ಒಂದು ಮಾರ್ಗಸೂಚಿಯನ್ನು ಹಾಕ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ನಿರ್ಧಾರವನ್ನು ಪಿ ಜಿ ಅಸೋಸಿಯೇಷನ್ ತೆಗೆದುಕೊಂಡಿರುವಂಥದ್ದು. ಯಾವೆಲ್ಲ ನಿರ್ಧಾರಗಳನ್ನು ಪಿ ಜಿ ಅಸೋಸಿಯೇಷನ್ ಮಾಡಿಕೊಂಡಿದೆ, ಹಾಗೆ ಈ ಕೋವಿಡ್ನಿಂದ ತಪ್ಪಿಸ್ಕೊಳ್ಳೋದು ಅಂದರೆ ಕಳೆದ ಲಾಕ್ಡೌನ್ನ ಸಂದರ್ಭದಲ್ಲಿ ಸಾಕಷ್ಟು ನೆಲ ಕಚ್ಚಿತ್ತು ಪಿ ಜಿ ಅಸೋಸಿಯೇಷನ್ನ ಏನು ಉದ್ಯಮ ಇದೆ ಅದು. ಅದರಿಂದಾಗಿ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಿ ಜಿ ಅಸೋಸಿಯೇಷನ್ಗಳೇ ನಿರ್ಧಾರ ಮಾಡಿರುವಂಥದ್ದು. ಏನು ಮಾಡಿದ್ದಾರೆ, ಯಾವ ನಿರ್ಧಾರ, ಯಾವ ರೀತಿಯಂಥ ಮಾರ್ಗಸೂಚಿಯನ್ನು ಅವರೇ ಹಾಕ್ಕೊಂಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಕೊರೋನಾಗೆ ಟಕ್ಕರ್ ಕೊಡಲು ಮುಂದಾದ ಪಿಜಿ ಮಾಲೀಕರು. ಪಿಜಿ ಅಸೋಸಿಯೇಷನ್ನಿಂದ ಮುನ್ನೆಚ್ಚರಿಕಾ ಮಾರ್ಗಸೂಚಿ. ಆರೋಗ್ಯ ಇಲಾಖೆ ಗೈಡ್ಲೈನ್ ಬಿಡುಗಡೆ ಮಾಡದಿದ್ರೂ ಟಫ್ ರೂಲ್ಸ್ಗೆ ನಿರ್ಧಾರ. ಮೌಖಿಕವಾಗಿ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿರುವ ಪಿಜಿ ಮಾಲೀಕರು. ಕೋವಿಡ್ 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 ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ತಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಕೋವಿಡ್ ಅನ್ನೋ ಈ ವೈರಸ್ ಬಿರಿಯಾನಿ ತಿಂದು ಬದುಕ್ತಾ ಇದ್ದವರನ್ನ ಮೊಸರನ್ನ ತಿನ್ನೋ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿತ್ತು. ಅದರಲ್ಲೂ ಪಿಜಿ ಉದ್ಯಮ ಮಾತ್ರ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು. ಕಳೆದ ಕೋವಿಡ್ ಅಟ್ಟಹಾಸಕ್ಕೆ ನಲುಗಿದ್ದಂತಹ ಪಿಜಿ ಅಸೋಸಿಯೇಷನ್ ಇದೀಗ ಮುಂಜಾಗ್ರತವಾಗಿ ಸಭೆ ನಡೆಸಿ ಹೊರ ರಾಜ್ಯದಿಂದ ಬರುವಂತವರಿಗೆ RT-PCR ಕಡ್ಡಾಯಗೊಳಿಸಿ ಸುರಕ್ಷತಾ ಕ್ರಮಗಳ ಮೇಲೆ ಕಣ್ಣಿಟ್ಟು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದ್ದೀವಿ ಅಂತ ತಿಳಿಸಿದ್ದಾರೆ. ನಾವು ಕೂಡ ಪಿ ಜಿ ವಾಸಿಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ ಸುರಕ್ಷತಾ ಕ್ರಮಗಳೇನಿದೆ ಮತ್ತು ತಾವುಗಳು ಹೋಗಿ ಬರ್ತಕ್ಕಂಥ ಜಾಗಗಳೇನಿದೆ ಅದ್ರ ಬಗ್ಗೆ ನಿಗಾ ವಹಿಸುವಂಥದ್ದು. ಸಣ್ಣ ಪುಟ್ಟ ಏನಾದರೂ ಲಕ್ಷಣಗಳು ಕಂಡು ಬಂದಂದರೆ ತಕ್ಷಣವಾಗಿ ಪ್ರಿಕಾಷನರಿ ಆಗಿ ಅದನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಗೈಡ್ಲೈನ್ಸ್ಗಳನ್ನ ಎಲ್ಲ ಮಾಲೀಕರು ಪಿ ಜಿ ವಾಸಿಗಳಿಗೆ ಹೇಳ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಇನ್ನು ಪಿ ಜಿ ಅಸೋಸಿಯೇಷನ್ನ ಕ್ರಮಗಳೇನು? ಕ್ರಿಸ್ಮಸ್ ರಜೆ, ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪಿಜಿಯಿಂದ ಊರಿಗೆ ತೆರಳಿದ್ದಾರೆ. ಪಿಜಿಗೆ ಹಿಂದಿರುಗುವಾಗ ಆರೋಗ್ಯದಲ್ಲಿ ಏರುಪೇರಿದ್ರೆ ಕೂಡಲೇ RT-PCR ಟೆಸ್ಟ್ ಮಾಡಿಸಬೇಕು. ಆರೋಗ್ಯ ಸಮಸ್ಯೆ ಇದ್ದವರು ಕಡ್ಡಾಯ ಮಾಸ್ಕ್ ಧರಿಸಬೇಕು. ಇನ್ನು ಎಲ್ಲರೂ ಕೋವಿಡ್ ಲಸಿಕೆಯನ್ನ ಪಡೆದಿದ್ದಾರಾ ಅಂತ ನಾವು ತಪಾಸಣೆಯನ್ನ ಮಾಡ್ತೀವಿ. 50 ವರ್ಷ ಮೇಲ್ಪಟ್ಟವರಿದ್ರೆ BP ಶುಗರ್ ಇದ್ದವರು ಮಾಸ್ಕ್ ಧರಿಸಬೇಕು. ನಗರದಲ್ಲಿ 20,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಲಕ್ಷಾಂತರ ಮಂದಿ ಪಿಜಿಯಲ್ಲಿ ಇರೋದ್ರಿಂದ ಪಿಜಿ ಮಾಲೀಕರೇ ಮುಂಜಾಗ್ರತೆಗೆ ಮುಂದಾಕಿದ್ದಾರೆ. ಯಾಕಂದ್ರೆ ಕಳೆದ ಬಾರಿಯ ಕೋವಿಡ್ಗೆ ಸಾಕಷ್ಟು ಮಂದಿ ದಿಢೀರ್ ಅಂತ ಪಿಜಿ ಖಾಲಿ ಮಾಡ್ಕೊಂಡು ಹೋಗಿದ್ರು. ಅದೆಷ್ಟೋ ಜನ ಲಗೇಜ್ ಬಿಟ್ಟು ಹೋಗಿದ್ರು. ಅದೆಷ್ಟೋ ಪಿಜಿ ಮಾಲೀಕರು ವರ್ಷದ ಕಾಲ ಬಿಲ್ಡಿಂಗ್ಗಳು ಖಾಲಿಯಾಗಿದ್ವು. ಹೀಗಾಗಿ ಈಗಿರುವಂತವರನ್ನ ಜಾಗೃತಿಯಾಗಿ ಉಳಿಸ್ಕೊಂಡು ಹೋದ್ರೆ ನಮ್ಮ ಉದ್ಯಮಕ್ಕೂ ತೊಂದರೆ ಆಗೋದಿಲ್ಲ, ಪಿಜಿಯಲ್ಲಿ ವಾಸ ಇದ್ದೋರ್ಗೂ ಕೂಡ ತೊಂದರೆ ಆಗೋದಿಲ್ಲ, ಸುರಕ್ಷತೆಯಿಂದ ಇರಬಹುದು ಅಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೀವಿ ಅಂತ ತಿಳಿಸಿದ್ರು. ಪಿ ಜಿ ವಾಸಿಗಳ ದಿಢೀರನ್ನೇ ಎಲ್ಲ ಬಿಟ್ಟು ವಾಪಸ್ ಊರುಗಳಿಗೆ ಹೋಗ್ತಕ್ಕಂಥದ್ದು 5-6 ತಿಂಗಳು ಸುಮಾರು ವರ್ಷಗಳ ಕಾಲ ಪಿ ಜಿ ಸಂಕಷ್ಟಕ್ಕೆ ಸಿಲುಕಿ ಬಿಡ್ತು. ಎಷ್ಟೋ ಪಿ ಜಿಗಳು ಖಾಲಿ ಮಾಡ್ಕೊಂಡು ಹೋದ್ರು, ಎಷ್ಟೋ ಲಗೇಜ್ ಬಿಟ್ಟು ಹೋಗ್ಬಿಟ್ರು, ಎಷ್ಟೋ ಮಾಲೀಕರುಗಳು ಬಿಲ್ಡಿಂಗು ವರ್ಷಾನುಗಟ್ಟಲೆ ಖಾಲಿ ಬಿಟ್ಬಿಟ್ರು. ಇಂತಹ ಸಂದರ್ಭದಲ್ಲಿ ಈ ಸಾರಿ ಇರ್ತಕ್ಕಂಥವ್ರನ್ನ ನಾವು ಜಾಗೃತಿಯಾಗಿ ಉಳಿಸ್ಕೊಂಡ್ರೆ ನಮ್ಮ ಬಿಸ್ನೆಸ್ಗೂ ಕೂಡ ತೊಂದರೆ ಆಗೋದಿಲ್ಲ, ಪಿ ಜಿಯಿಂದ ಇರ್ತಕ್ಕಂಥ ವಾಸಿಗಳಿಗೂ ಕೂಡ ಸುರಕ್ಷಿತವಾಗಿರ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಅವ್ರಿಗೂ ಹುಟ್ಟುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಾವುಗಳು ನೋಡ್ಕೊಳ್ತಾ ಇದ್ದೀವಿ. ಇನ್ನು ಕಳೆದ ಬಾರಿ ಕೋವಿಡ್ ಅಲೆಗೆ ತತ್ತರಿಸಿ ಹೋಗಿದ್ದಂತಹ ಪಿಜಿ ಅಸೋಸಿಯೇಷನ್ ಸರ್ಕಾರದ ಗೈಡ್ಲೈನ್ಸ್ಗೂ ಮುನ್ನವೇ ಸಭೆ ನಡೆಸಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ವೇಷ ಬದಲಿಸಿಕೊಂಡು ಬಂದಿರುವ ಈ ವೈರಸ್ಗೆ ಪಿಜಿ ಅಸೋಸಿಯೇಷನ್ ಮುಂಜಾಗ್ರತೆಗೊಂಡಿದೆ. ಸರ್ಕಾರ ಗೈಡ್ಲೈನ್ಸ್ ಅನ್ನು ತರಲಿ ಅಥವಾ ತರದೇ ಇರಲಿ, ನಾವೇ ಕಟ್ಟುನಿಟ್ಟಾಗಿ ನಮ್ಮ ಉದ್ಯಮವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಲ್ಲಿ ಈ ಥರದ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಪಿ ಜಿ ಅಸೋಸಿಯೇಷನ್ ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಕೋವಿಡ್ನ ಆತಂಕ ಎಲ್ಲೆಡೆ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆಗೆ ಮಹದೇಶ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.